ನಿಜವಾಗಿಯೂ ಈ ಎಲ್ಲ ಕಷ್ಟಗಳಿಂದ ನಾನು ಹೊರಗೆ ಬರ್ತೀನ. ಇದು ಪ್ರಸಂಗಾಂಶ. ವಾಕ್ಯ ಓದ್ತೀನಿ. ದೇವರಿಗೆ ಸ್ತೋತ್ರ. ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 15ನೇ ವಚನ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಮಗನೇ, ಸೋದರಿ, ಯಾಕೋಬನಿಗೆ ಕುಟುಂಬದಲ್ಲಿ ಭಯಂಕರ ಸಂಕಷ್ಟಗಳು ಎದುರಾಗಿದೆ. ಎಂಥ ಸಂಕಷ್ಟ ಅಂದರೆ ಅವನು ಮನೇಲಿ ಕೂಡ ಇರೋಕ್ಕಾಗದಂಥ ಪರಿಸ್ಥಿತಿ. ಒಂದು ಕಡೆ ಸ್ವಂತ ಅಣ್ಣನೇ ಅವನನ್ನು ಸಾಯಿಸ್ಬೇಕಂತ ಸ್ಕೆಚ್ ಆಗ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಚೆನ್ನಾಗಿ ಕೇಳ್ರಿ, ಯಾವಾಗ ಏನು ಜರುಗ್ತದೋ ಗೊತ್ತಿಲ್ಲ, ಯಾವಾಗ ಏನು ಸಂಭವಿಸ್ತದೋ ಯಾಕೋಬನಿಗೆ ಗೊತ್ತಿಲ್ಲ. ಸ್ವಂತ ಅಣ್ಣ ಬೇರೆ ಸಾಯಿಸ್ಬೇಕಂತ ಇದ್ದಾನೆ. ಆ ಕಡೆ ಅವ್ರ ತಾಯಿ, ನನ್ನ ಮಕ್ಕಳು ಎಲ್ಲಿ ಒಂದು ದಿನ ಒಬ್ರಿಗೊಬ್ರು ಹೊಡೆದಾಡಿ ಇಬ್ಬರು ಮಕ್ಕಳನ್ನ ಒಂದೇ ದಿನ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಆ ಕಡೆ ತಾಯಿ ಆತಂಕ. ಚೆನ್ನಾಗಿ ಕಲಿಸ್ಕೋಬೇಕು. ಮನೇಲಿ ಇರ್ಲಿಕ್ಕಾಗದಂಥ ಪರಿಸ್ಥಿತಿ. ಅಣ್ಣ ಸಾಯಿಸ್ಬೇಕಂತ ಪ್ರತಿ ಕ್ಷಣ ವಂಚಾಗ್ತಾ ಇದ್ದಾನೆ. ಕುಟುಂಬದಲ್ಲಿ ಭಯಂಕರ ಸಂಕಷ್ಟ ಅವನಿಗೆ ಎದುರಾಗಿದೆ. ಮನೇಲೇ ಇರ್ಲಿಕ್ಕಾಗದಂಥ ಪರಿಸ್ಥಿತಿ. ಆಮೇಲೆ ತಾಯಿ ಹೇಳ್ತಾಳೆ, ನೋಡು, ಇವಾಗ ಇಬ್ಬರಿಗೊಬ್ರು ಕಂಡ್ರೆ ಒಬ್ರಿಗಾಗಲ್ಲ. ನಿಮ್ಮ ಅಣ್ಣ ನಿನ್ನ ಸಾಯಿಸ್ಬೇಕಂತ ಇದ್ದಾನೆ. ಒಂದು ಐಡಿಯಾ ಮಾಡು. ನೀನು ಸ್ವಲ್ಪ ವರ್ಷ ದೂರದ ಸ್ಥಳದಲ್ಲಿರುವಂಥ ನಿಮ್ಮ ಸೋದರ ಮಾವನ ಹತ್ರ ಹೋಗಿ ಈ ನಿಮ್ಮ ಅಣ್ಣನ ಸಿಟ್ಟು ಕಡಿಮೆ ಆಗೋವರೆಗೂ, ನಿಮ್ಮ ಅಣ್ಣ ಆ ಸಿಟ್ಟೆಲ್ಲ ಮರೆಯೋವರೆಗೂ ನೀನು ಅಲ್ಲಿಗೆ ಹೋಗ್ಬಿಡು, ನೀನು ಅಲ್ಲೇ ಇರ್ಬೇಡು ಅಂತೇಳಿ ತಾಯಿ ಮಗನಿಗೆ ಹೇಳ್ತಾಳೆ. ತಾಯಿ ಹೇಳುವಾಗ ಆಯ್ತಮ್ಮ ನಾನು ಹಂಗೆ ಮಾಡ್ತೇನೆ ಅಂತೇಳಿ ಏನು ಮಾಡ್ತಾನೆ, ಒಂದೇ ಒಂದು ಜೊತೆ ಬಟ್ಟೆ ತಗೊಂಡು ಹಾಕ್ಕೊಂಡಂಥ ಒಂದೇ ಒಂದು ಜೊತೆ ಬಟ್ಟೆಯಿಂದ ಒಂದು ಕೋಲ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ ತನ್ನ ಸೋದರ ಮಾವನಾಗಿರುವಂಥ ಲಾಬಾನನ ಹತ್ತಿರ, ಅಂದರೆ ಪದ್ದಾನ್ ಅರಾಮ್ ಅನ್ನುವಂಥ ಆ ಸ್ಥಳಕ್ಕೆ ಅವನೇನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಅಂದರೆ ಲಾಬಾನನ ಹತ್ರ, ತನ್ನ ಮಾವನ ಹತ್ರ ಹೋಗ್ತಾ ಇದ್ದಾನೆ. ಅವನು ಪ್ರಯಾಣ ಮಾಡ್ತಾ ಹೋಗಬೇಕಾದ್ರೆ ಅವನ ಒಳಗಡೆ ಅನೇಕ ಪ್ರಶ್ನೆಗಳು. ಏನಂತ ಗೊತ್ತಾ, ಅಲ್ಲಿರುವಂಥ ನಮ್ಮ ಬಂಧುಗಳು ಅವ್ರು ಹೆಂಗಿದಾರೋ ಏನೋ, ಅವ್ರು ನನ್ನನ್ನು ಅಂಗೀಕಾರ ಮಾಡ್ತಾರೋ ಇಲ್ವೋ, ಅವ್ರು ನನ್ನ ಪ್ರೀತಿ ಮಾಡ್ತಾರೋ ಇಲ್ವೋ, ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ. ಅಲ್ಲಿ ಹೋದಾಗ ಅಲ್ಲಿ ಇದಕ್ಕಿಂತ ಜಾಸ್ತಿ ಕಷ್ಟ ಬಂದರೆ ಏನು ಮಾಡೋದು ಅಂಥೇಳಿ ಅನೇಕ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಅವನು ಯೋಚನೆ ಮಾಡ್ತಾನೆ, ಈ ಎಲ್ಲ ಕಷ್ಟಗಳಿಂದ ನಾನು ಹೊರಗೆ ಬರ್ತೀನಾ, ಈ ಎಲ್ಲ ಶೋಧನೆಗಳಿಂದ ನಾನು ಹೊರಗೆ ಬರ್ತೀನಾ. ಕುಟುಂಬದಲ್ಲಿ ಕಷ್ಟ, ಅಣ್ಣನಿಂದ ಕಷ್ಟ, ಮನೇಲಿ ಇರಲಿಕ್ಕಾಗದಂಥ ಪರಿಸ್ಥಿತಿ. ಪ್ರತಿ ಕ್ಷಣ ನಮ್ಮ ಅಣ್ಣನ ನಾನು ಸಾಯಿಸಲಿಕ್ಕೆ ನೋಡ್ತಾ ಇದ್ದಾನೆ. ಈಗ ನಮ್ಮ ತಾಯಿ ನೋಡಿದ್ರೆ ಸೋದರ ಮಾವನ ಹತ್ರ ದೂರದ ಸ್ಥಳದಲ್ಲಿರುವಂಥ ಸೋದರ ಮಾವನ ಹತ್ರ ಹೋಗಂತ ಹೇಳಿದ್ದಾರೆ. ಅವ್ರು ಹೆಂಗಿದಾರೋ ಏನೋ, ಅವ್ರು ಎಂಥವ್ರೇನೋ, ಅವ್ರು ಒಳ್ಳೆಯವರೋ ಕೆಟ್ಟವರೋ, ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರೋ ಅಥವಾ ದ್ವೇಷ ಮಾಡ್ತಾರೋ, ಅವ್ರು ಎಂಥವ್ರೇನೋ ಅಂತ ಆ ಕನ್ಫ್ಯೂಸಲ್ಲಿ, ಆ ಗೊಂದಲದಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಕತ್ಲಾಗಿದೆ, ಸಂಜೆ ಆಗಿದೆ, ಕತ್ಲಾಯಿತು, ಮುಂದೆ ದಾರಿ ಕಾಣಲ್ಲ, ಪ್ರಯಾಣ ಮಾಡೋಕ್ಕಾಗಲ್ಲ ಅಂತೇಳಿ ಅದೇ ಅಡವಿ ಸ್ಥಳದಲ್ಲಿ, ಆ ಸ್ಥಳದಲ್ಲಿ ಏನು ಮಾಡಿದಾರೆ ಅಂದರೆ ಇಲ್ಲೇ ಮಲ್ಕೊಂಡು ಇಲ್ಲೇ ನಿದ್ದೆ ಮಾಡಿ ನಾಳೆ ಬೆಳಿಗ್ಗೆ ಮತ್ತೆ ಪ್ರಯಾಣ ಮಾಡೋಣ ಅಂತೇಳಿ ಅಲ್ಲೇ ಇರುವಂಥ ಒಂದು ಕಲ್ಲು ತಗೊಂಡು ತಲೆದಿಂಬಾಗಿಟ್ಕೊಂಡು ಮಲ್ಕೊಂಡು ಸ್ವಲ್ಪ ಹೊತ್ತಾದಂಥ ನಿದ್ದೆ ಹೋದಾಗ ಅವನಿಗೊಂದು ಕನಸು ಬೀಳುತ್ತೆ. ಆ ಕನಸು ಏನಂದರೆ, ಒಂದು ಏಣಿ ನೆಲದಿಂದ ಅದರ ತುದಿ ಆಕಾಶ ಮುಟ್ಟಿದೆ. ಆ ಏಣಿ ಮೇಲೆ ಕೆಲವು ದೇವದೂತರು ಮೇಲಿಂದ ಕೆಳಗೆ ಬರ್ತಾ ಇದ್ದಾರೆ, ಇನ್ನು ಕೆಲವು ದೇವದೂತರು ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದಾರೆ. ಮೇಲೆ ಹೋಗುವಾಗ ಆ ದೂತರಲ್ಲಿ ಒಬ್ಬ ದೂತನು ಇವನಿಗೆ ಮಾತಾಡ್ತಾ ಇದ್ದಾನೆ, ಯಾಕೋಬ, ಈಗ ನೀನು ಮಲಗಿಕೊಂಡಂಥ ಈ ದೇಶವನ್ನು ನಾನು ನಿನಗೆ ಕೊಡ್ತೇನೆ. ಅಷ್ಟು ಮಾತ್ರವಲ್ಲ, ಈಗ ನೀನು ಹೋಗ್ತಾ ಇದೆಯಲ್ವಾ, ನೀನು ಹೋಗುವ ಎಲ್ಲ ಸ್ಥಳದಲ್ಲಿ ನಾನು ನಿನ್ನನ್ನು ಕಾಪಾಡಿ ನಿನ್ನನ್ನು ಆಶೀರ್ವದಿಸಿ ತಿರುಗಿ ಈ ದೇಶಕ್ಕೆ ನಾನು ಬರಮಾಡುತ್ತೇನೆ.
ನೀನು ಅಂದುಕೊಳ್ತಾ ಇದೀಯಾ ಈ ಎಲ್ಲ ಕಷ್ಟಗಳಿಂದ ನಾನು ಹೊರಗೆ ಬರ್ತೀನಾ ಅಂತ ಅಂದ್ಕೊಳ್ತಾ ಇದೀಯಾ? ನಿನ್ನನ್ನು ಪ್ರತಿ ಸಂಕಷ್ಟದಿಂದ ನಾನು ಹೊರಗಡೆ ತರ್ತೇನೆ. ಮಗಳೇ, ಸೋದರಿ, ಈ ವಾಕ್ಯದ ಮೂಲಕ ದೇವ್ ನಿನ್ನ ಜೊತೆಗೆ ಮಾತಾಡೋದೇನು ಗೊತ್ತಾ? ನಿನ್ನ ಕುಟುಂಬದಲ್ಲಿ ಕಷ್ಟಗಳನ್ನ ಎದುರಿಸ್ತಾ ಇದೀಯಾ? ಮನೆಯಲ್ಲಿ ಇರ್ಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದೀಯಾ? ನಿಮ್ಮ ಕುಟುಂಬದವರು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರಾ? ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆಯಾ? ಮನೆಯಲ್ಲಿ ಸಮಾಧಾನ ಇಲ್ವಾ? ಮನೆಯಲ್ಲಿ ನೆಮ್ಮದಿ ಇಲ್ವಾ? ಒಬ್ರಿಗೊಬ್ರು ಮನೆಯಲ್ಲಿ ಸಂಬಂಧ ಇಲ್ದಂಗೆ ಆಗಿದೆಯಾ? ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ವಾ? ಒಂದು ವೇಳೆ ಮನೆ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ರು ಕೂಡ ಎಲ್ಲಿ ಹೋಗಬೇಕು? ನಾನು ಹೋಗುವಂಥ ಸ್ಥಳದಲ್ಲಿರುವಂಥ ಜನ ಹೆಂಗಿದಾರೇನೋ, ಅಲ್ಲಿ ಪರಿಸ್ಥಿತಿ ಹೆಂಗಿದೆಯೇನೋ, ಅಲ್ಲಿ ಎಂಥ ಕಷ್ಟಗಳು ಬರ್ತವೇನಂತ ಯೋಚನೆ ಮಾಡ್ತಾ ಇದೀಯಾ? ಇವತ್ತು ಈ ವಾಕ್ಯದ ಮೂಲಕ ದೇವರು ನಿನ್ನ ಜೊತೆಗೆ ಮಾತಾಡೋದು, ಯಾವ ದೇವರಾದರೂ ಯಾಕೋಬನನ್ನ ಸಂಕಷ್ಟಗಳಿಂದ ಹೊರಗೆ ತಂದನೋ ಅದೇ ದೇವರು ಈ ದಿನ ನಿನ್ನನ್ನು ಕೂಡ ಪ್ರತಿ ಸಂಕಷ್ಟಗಳಿಂದ ಹೊರಗೆ ತರುವ ದೇವರಾಗಿದ್ದಾನೆ. ಯಾಕೋಬನಿಗೆ ಸ್ವಂತ ಕುಟುಂಬದ ಮೂಲಕ ಕಷ್ಟಗಳು ಬಂದಿದೆ, ಸ್ವಂತ ಮನೆಯವರ ಮೂಲಕ ಕಷ್ಟ ಬಂದಿದೆ, ಸ್ವಂತ ಅಣ್ಣನ ಮೂಲಕ ಕಷ್ಟ ಬಂದಿದೆ. ದೇವರು ಅವನನ್ನು ಬಿಟ್ಕೊಟ್ನ. ಈಗ ತಿನ್ಕಲ್ಸ್ಕೊ, ರೋಷದಿಂದ ಆಮೇಲೆ ಹೇಳ್ರು ಹಾಲೆಲೂಯ. ಈಗ ರೋಷದಿಂದ ಆಮೇಲೆ ಹೇಳ್ಬೇಕು, ಸ್ವಂತ ಕುಟುಂಬದವರಿಂದ ಕಷ್ಟಗಳು ಬರುತ್ತೆ, ಸ್ವಂತ ಕುಟುಂಬದವರ ಮೂಲಕ ಕಷ್ಟಗಳು ಬರುತ್ತೆ, ದೇವರು ಬಿಟ್ಕೊಡಲ್ಲ. ಬಂಧುಗಳ ಮೂಲಕ ಕಷ್ಟಗಳು ಬರುತ್ತೆ, ದೇವರು ಬಿಟ್ಕೊಡಲ್ಲ. ಅನ್ಯರ ಮೂಲಕ ಕಷ್ಟಗಳು ಬರುತ್ತೆ, ದೇವರು ಬಿಟ್ಕೊಡಲ್ಲ. ಅಕ್ಕಪಕ್ಕದವ್ರ ಮೂಲಕ ಕಷ್ಟಗಳು ಬರುತ್ತೆ, ದೇವರು ಬಿಟ್ಕೊಡಲ್ಲ. ಸಂಬಂಧಿಕರ ಮೂಲಕ ಕಷ್ಟಗಳು ಬರುತ್ತೆ, ದೇವರು ಬಿಟ್ಕೊಡಲ್ಲ. ಜೊತೆ ವಿಶ್ವಾಸಿಗಳ ಮೂಲಕ ಕಷ್ಟಗಳು ಬರುತ್ತೆ, ದೇವ್ರು ಬಿಟ್ಕೊಡಲ್ಲ. ಮೇಲಾಧಿಕಾರಿಗಳ ಮೂಲಕ ಕಷ್ಟಗಳು ಬರುತ್ತೆ, ದೇವ್ರು ಬಿಟ್ಕೊಡಲ್ಲ. ನೀನು ವಾಸ ಮಾಡುವ ಸ್ಥಳದಲ್ಲಿ ಕಷ್ಟಗಳು ಬರುತ್ತೆ, ದೇವರು ಬಿಟ್ಕೊಡಲ್ಲ. ಪಕ್ಕದವ್ರು ನೋಡಿ ಹೇಳಿ, ಧೈರ್ಯ ಬರ್ಬೇಕು. ನೀನು ಹೇಳಿದ್ಕೊಳ್ಳೆ, ಅಕ್ಕ ಭಯಪಡತ್ತ. ಯಾರ ಮೂಲಕ ಕಷ್ಟಗಳು ಬಂದ್ರು, ಯಾವೇಲಿ ಕಷ್ಟಗಳು ಬಂದ್ರು, ನನ್ನ ದೇವರು ನಿಮ್ಮನ್ನು ಬಿಟ್ಟುಕೊಡಲ್ಲ. ಯಾಕೆ ದೇವರು ನಿಮ್ಮನ್ನು ಬಿಟ್ಕೊಡಲ್ಲ ಅಂದ್ರೆ, ಆ ಯಾಕೋಬನ ದೇವರು ನಿನ್ನ ಪಕ್ಷ, ನಿನ್ನ ಸಂಗಡ ಇದ್ದಾನೆ. ನನ್ನ ಬಿಟ್ಟುಕೊಡದಾತನೇ, ಬಿಟ್ಕೊಡ್ತಾನಾತನ. ಹೆಂಗೆ ಬರಲಿ ಕಷ್ಟ, ಯಾವ ಮಾರ್ಗದ ಮೂಲಕ ಕಷ್ಟ ಬರಲಿ, ದೇವರು ನಮ್ಮನ್ನು ಬಿಟ್ಕೊಡಲ್ಲ. ಯಾಕೋಬನನ್ನ ಮನೆಯಿಂದ ಹೊರಗಾಕಿದ್ದಾರೆ. ಮನೆಯಿಂದ ಹೊರಗೋಗೋ ಪರಿಸ್ಥಿತಿ ಯಾಕೋಬನಿಗೆ ಬಂದಿದೆ. ಒಂದು ವೇಳೆ ಮನೆಯಲ್ಲಿದ್ದರೆ ಅವನ ಅಣ್ಣ ಅವನು ಸಾಯಿಸ್ಬಿಡ್ತಿದ್ದೇನೋ. ಯಾಕೋಬನಿಗೆ ಮನೆಯಿಂದ ಹೊರಗೋಗೋ ಪರಿಸ್ಥಿತಿ ಬಂದಿದೆ. ಯಾಕೋಬನು ಮನೆಯಿಂದ ಹೊರಗೋಗೋ ಕಷ್ಟ ಬಂದಿದೆ. ಅವನು ಹೊರಗೋಗ್ಬೇಕಾದ್ರೆ, ಹೊರಗೋದ್ನಲ್ವಾ, ಅಪವಾದಿ ಸೈತಾನ ಅನ್ಕೊಳ್ತಾನೆ, ಈಗ ಯಾಕೋಬ ಹೆಂಗೆ ಮಾಡ್ತಾನೆ, ಈಗ ಯಾಕೋಬ ಹೆಂಗೆ ಮಾಡ್ತಾನೆ, ನಾನು ನೋಡ್ತೀನಿ, ಹೆಂಗೆ ಜೀವನ ಮಾಡ್ತಾನೆ ನೋಡ್ತೀನಿ, ಹೆಂಗೆ ಬದುಕ್ತಾ ನಾನು ನೋಡ್ತೀನಿ, ಹೆಂಗೆ ಜೀವಿಸ್ತಾ ನಾನು ನೋಡ್ತೀನಿ ಅಂತ ಅಪವಾದಿ ಸೈತಾನನು ಅನ್ಕೊಂಡಿದ್ದಾನೆ. ಚೆನ್ನಾಗಿ ಕೇಳ್ರಿ, ಯಾಕೋಬನಿಗೆ ಮನೆಯಿಂದ ಹೊರಗೋಗೋ ಥರ ಕಷ್ಟಗಳು ಬಂದರೂ ಕೂಡ ದೇವರು, ಆಮೇಲೆ ಬೇಕು ಇವಾಗ, ದೇವರು ಆಲ್ರೆಡಿ ಯಾಕೋಬನಿಗೋಸ್ಕರ ಲಾಬಾನನ ಮನೆನ ರೆಡಿ ಮಾಡಿ ಯಾಕೋಬನನ್ನ ದೇವರಲ್ಲಿ ಸೆಟ್ ಮಾಡಿದ್ದಾರೆ. ಯೋಸೇಫನನ್ನು ಕೂಡ ಅಣ್ಣಂದ್ರು ಮನೆಯಿಂದ ಹೊರಗಾಕಿದ್ದಾರೆ. ಸೈತಾನ್ ಅನ್ಕೊಳ್ತಾನೆ, ಈಗ ಯೋಸೇಫ್ ಏನ್ ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಯೋಸೇಫ್ ಏನ್ ಮಾಡ್ತಾನೆ, ಹೆಂಗ್ ಮಾಡ್ತಾನೆ. ದೇವರು ಯೋಸೇಫನಿಗೋಸ್ಕರ ಆಲ್ರೆಡಿ, ಮುಂದೆ ಕೇಳ್ರಿ, ಆನ್ಸರ್ ನೋಡೋಣ.
ದೇವರು ಆಲ್ರೆಡಿ ಯೋಸೇಫನಿಗೋಸ್ಕರ 44ನ ಮನೆಯನ್ನು ರೆಡಿ ಮಾಡಿ, ಆ 44ನ ಮನೆಯಲ್ಲಿ ಯೋಸೇಫನನ್ನು ದೇವರು ಸೆಟ್ ಮಾಡಿದ್ದಾರೆ. ಈ ಇಸ್ರಾಯೇಲ್ ದೇಶದಲ್ಲಿ ಎಲಿಯನ ಕಾಲದಲ್ಲಿ ಬರಗಾಲ ಬಂದಿದೆ. ಎಲ್ಲಿ ಊಟ ಇಲ್ಲ, ನೀರಿಲ್ಲ, ತಿಂಡಿ ಇಲ್ಲ, ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ಸೈತಾನ್ ಅನ್ಕೊಂತಾನೆ, ಈಗ ಎಲಿ ಹೆಂಗ್ ಮಾಡ್ತಾನೆ, ಸಾಯಲೇಬೇಕು. ದೇವರು ಎಲಿಯನಿಗೋಸ್ಕರ ಆಲ್ರೆಡಿ ವಿಧವೆ ಮನೆ ರೆಡಿ ಮಾಡಿ, ಆ ಮನೆಯಲ್ಲಿ ಎಲಿಯನನ್ನ ದೇವರು ಸೆಟ್ ಮಾಡಿದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಮನೆಯಿಂದ ಹೊರಗೆ ಬಂದಿದ್ದೀಯಾ, ಸಂಕಷ್ಟಗಳು ಬಂದು ಮನೆಯಿಂದ ಹೊರಗೆ ಬಂದಿದ್ದೀಯಾ, ಮುಂದೆ ಹೆಂಗಪ್ಪ ಮಾಡೋದಂತ ಚಿಂತೆ ಮಾಡ್ತಾ ಇರ್ಬೋದು. ನಾನು ದೇವ್ರು ಹೇಳ್ತಾನೆ, ಭಯಪಡಬೇಡ, ನಾನು ಒಳ್ಳೆ ಸ್ಥಳದಲ್ಲಿ ನಿನ್ನನ್ನು ಸೆಟ್ ಮಾಡ್ತೇನೆ. ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ, SSLC ಪಾಸ್ ಆಗಿದ್ದಾರೆ, PUC ಪಾಸ್ ಆಗಿದ್ದಾರೆ, ಡಿಗ್ರಿ ಪಾಸ್ ಆಗಿದ್ದಾರೆ. ಮುಂದೆ ಏನು ಮಾಡಬೇಕು, ಎಲ್ಲಿ ಓದಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಫೀಸ್ ಏನು ಮಾಡಬೇಕು ಚಿಂತೆ ಮಾಡ್ತಾ ಇದೀಯಾ. ನನ್ನ ದೇವ್ರು ಹೇಳ್ತಾನೆ, ಭಯಪಡಬೇಡ, ನಿಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜಲ್ಲಿ ನಾನು ಸೆಟ್ ಮಾಡ್ತೇನೆ. ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ವಯಸ್ಸು ಮೀರಿ ಹೋಗ್ತಾ ಇದೆ, ಗಂಡು ಸಿಗ್ತಾ ಇಲ್ಲ, ನಿಮ್ಮ ಮಗನಿಗೆ ಹೆಣ್ಣು ಸಿಗ್ತಾ ಇಲ್ಲ, ಏನಪ್ಪ ಮಾಡೋದಂತ ಚಿಂತೆ ಮಾಡ್ತಾ ಇದ್ದೀರಾ. ಭಯಪಡಬೇಡ್ರಿ, ದೇವ್ರು ಹೇಳ್ತಾನೆ, ಹಲ್ಲೆಲೂಯ, ನಾನು ನಿಮ್ಮ ಮಗಳಿಗೆ ಒಳ್ಳೆ ಗಂಡು ಸಿಗುವಂತೆ ಮಾಡಿ, ನಿಮ್ಮ ಮಗನಿಗೆ ಒಳ್ಳೆ ಹೆಣ್ಣು ಸಿಗುವಂತೆ ಮಾಡಿ, ಒಳ್ಳೆ ಕುಟುಂಬಕ್ಕೆ ನಿಮ್ಮ ಮಕ್ಕಳನ್ನ ಸೆಟ್ ಮಾಡ್ತೇನೆ. ಹಲ್ಲೆಲೂಯ. ಇನ್ನು ಮತ್ತೆ ಸ್ತೋತ್ರ. ನನ್ನ ಮಗ ಓದು ಮುಗಿಸಿದಾನೆ, ಜಾಬ್ ಸಿಗ್ತಾ ಇಲ್ಲ. ನನ್ನ ಮಗಳು ಓದು ಮುಗಿಸಿದಾಳೆ, ಜಾಬ್ ಸಿಗ್ತಾ ಇಲ್ಲ. ಮುಂದೆ ಏನು ಮಾಡೋದಪ್ಪ, 1 ರೂಪಾಯಿ ನನ್ನ ಮಗ ದುಡಿತಾ ಇಲ್ಲ, 1 ರೂಪಾಯಿ ನನ್ನ ಮಗಳು ದುಡಿತಾ ಇಲ್ಲ ಅಂತ, ನನ್ನ ಮಗನಿಗೆ 1 ರೂಪಾಯಿ ಸಂಪಾದನೆ ಇಲ್ಲ, ನನ್ನ ಮಗಳಿಗೆ 1 ರೂಪಾಯಿ ಸಂಪಾದನೆ ಇಲ್ಲ, ಚಿಂತೆ ಮಾಡ್ತಾ ಇದೆಯಾ. ನನ್ನ ದೇವ್ರು ಹೇಳ್ತಾನೆ, ಹಲ್ಲೆಲೂಯ, ನಿಮ್ಮ ಮಗನಿಗೆ ಒಳ್ಳೆ ಜಾಬ್ ಕೊಟ್ಟು, ನಿಮ್ಮ ಮಗಳಿಗೆ ಒಳ್ಳೆ ಜಾಬ್ ಕೊಟ್ಟು, ಒಂದು ಒಳ್ಳೆ ಕಡೆಯಲ್ಲಿ ಮಕ್ಕಳನ್ನ ನಾನು ಸೆಟ್ ಮಾಡ್ತೇನೆ. ಯಾವ ವಿಷಯವಾಗಿ ನೀನು ಭಯಪಡ್ತಾ ಇದೆಯೋ, ನನ್ನ ದೇವ್ರು ಹೇಳ್ತಾನೆ, ಹಲ್ಲೆಲೂಯ, ಮಗಳೇ ಭಯಪಡಬೇಡ, ಮಗನೇ ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಎಲ್ಲೋ ಒಂದು ಒಳ್ಳೆ ಕಡೆ ನಿಮ್ಮ ಮಕ್ಕಳನ್ನ ಸೆಟ್ ಮಾಡ್ತೇನೆ. ಆಮೇಲೆ ಒಂದು ಒಳ್ಳೆ ಕಡೆ ನಿಮ್ಮ ಕುಟುಂಬನ ಸೆಟ್ ಮಾಡ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರಿಗೆ ಗೊತ್ತು ನಮ್ಮನ್ನು ಎಲ್ಲಿ ಸೆಟ್ ಮಾಡಬೇಕಂತ. ಇನ್ನು ಮಾತು ಹೇಳ್ತೀನಿ, ಮಗನ ಮಗಳೇ ಸೋದರಿ ಚೆನ್ನಾಗಿ ಹೇಳ್ರಿ. ಯಾಕೋಬನಿಗೆ ಕಷ್ಟ ಬಂದಾಗ ಅವನ ಸಹಾಯಕ್ಕಾಗಿ ದೇವರು ಲಾಬಾನನನ್ನು ಎಬ್ಬಿಸಿದಾನೆ. ಈ ಕಡೆ ಸೌಂಡ್ ಬರಲಿಲ್ಲ. ಯೋಸೇಫನಿಗೆ ಕಷ್ಟ ಬಂದಾಗ ಅವನ ಸಹಾಯಕ್ಕಾಗಿ 44 ದೇವರು ಎಬ್ಬಿಸಿದಾನೆ. ಎಲಿಯನಿಗೆ ಕಷ್ಟ ಬಂದಾಗ ಅವನ ಸಹಾಯಕ್ಕಾಗಿ ವಿಧವೆ ಕುಟುಂಬನ ದೇವರು ಎಬ್ಬಿಸಿದಾನೆ. ಇವತ್ತು ದೇವರು ಹೇಳೋದು, ನಿನಗೆ ಕಷ್ಟ ಬಂದಿದೆಯಾ, ನಿನ್ನ ಸಹಾಯಕ್ಕಾಗಿ ಯಾವುದೋ ವ್ಯಕ್ತಿನ ದೇವರು ಎಬ್ಬಿಸ್ತಾರೆ. ಕೆಲವು ಕುಟುಂಬಗಳನ್ನ ನಿನ್ನ ಸಹಾಯಕ್ಕಾಗಿ ದೇವರು ಎಬ್ಬಿಸ್ತಾನೆ, ಕೆಲವು ವ್ಯಕ್ತಿಗಳನ್ನ ದೇವರು ನಿನ್ನ ಸಹಾಯಕ್ಕಾಗಿ ಎಬ್ಬಿಸ್ತಾನೆ. ಅಣ್ಣ ಸಹಾಯ ಮಾಡಿಲ್ಲ ಅಂದ್ರು ಅಣ್ಣನಂತೆ ಸಹಾಯ ಮಾಡೋರನ್ನ ದೇವರು ಎಬ್ಬಿಸ್ತಾನೆ. ತಮ್ಮ ಸಹಾಯ ಮಾಡಿಲ್ಲ ಅಂದ್ರು ತಮ್ಮನಂತೆ ಸಹಾಯ ಮಾಡೋರು ದೇವರು ಎಬ್ಬಿಸ್ತಾನೆ. ಮಕ್ಕಳು ಸಹಾಯ ಮಾಡಿಲ್ಲ ಅಂದ್ರು ಮಕ್ಕಳಂತೆ ಸಹಾಯ ಮಾಡೋರು ದೇವರು ಎಬ್ಬಿಸ್ತಾನೆ. ತಂದೆ ತಾಯಿಗಳು ಸಹಾಯ ಮಾಡಿಲ್ಲ ಅಂದ್ರು ತಂದೆ ತಾಯಿಗಳಂತೆ ಸಹಾಯ ಮಾಡೋರು ಎಬ್ಬಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದು ಖಚಿತ. ದೇವರ ಸ್ತೋತ್ರ. ಮಗನಿ ಮಗಳೇ, ಸೋದರಿ, ನಿಮ್ಮಲ್ಲಿ ಕೆಲವರು ಹೆಂಗಿದ್ರೆ ಅಂದರೆ ಅವರ್ ಯು ಅಂದರೆ ಹೂ ಆರ್ ಯು ಅನ್ನಂಗಿದ್ರಿ. ಒಬ್ಬೊಬ್ಬರು ವರ್ತನೆಗಳು ಹೆಂಗಿತ್ತು,
ಒಬ್ಬೊಬ್ಬರ ಮಾತುಗಳು ಹೆಂಗಿತ್ತು. ಕೆಲವರು 24 ಗಂಟೆ ಎಣ್ಣೆ ನಶೆಯಲ್ಲೇ ತೇಲಾಡ್ತಿದ್ರು. ಕೆಲವರಲ್ಲಿ ಗರ್ವ ತುಂಬಿತ್ತು, ಕೆಲವರಲ್ಲಿ ಹೊಟ್ಟೆ ಕಿಚ್ಚು ತುಂಬಿತ್ತು, ಕೆಲವರಲ್ಲಿ ಅಸೂಯೆ ತುಂಬಿತ್ತು, ಕೆಲವರಲ್ಲಿ ಮೋಸ ಕಪಟ ತುಂಬಿತ್ತು, ಕೆಲವರು ರೋಗದಲ್ಲಿ ಅನೇಕ ಬಾಧೆಗಳಲ್ಲಿ ಮುಳುಗಿದ್ರು. ನಿಮ್ಮಲ್ಲಿ ಅನೇಕರು ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿದ್ರು. ದೇವರು ನಿಮ್ಮನ್ನೆಲ್ಲ ನೋಡಿ ಎಲ್ಲರನ್ನ ಕರ್ಕೊಂಬಂದು ಈ ಆಲಯದಲ್ಲಿ ಸೆಟ್ ಮಾಡಿದ್ದಾನೆ, ಈ ಆಲಯದಲ್ಲಿ ಫಿಕ್ಸ್ ಮಾಡಿದ್ದಾನೆ. ದೇವರು ಇಲ್ಲಿ ನಿಮ್ಮನ್ನು ಸೆಟ್ ಮಾಡುವಾಗ ನಿಮ್ಮ ಜೀವಿತಗಳ ದೇವರು ಸಂಪೂರ್ಣ ಬದಲಾಯಿಸಿದ್ದಾರೆ. ಒಂದು ಕುಟುಂಬದವರು ಹೇಳಿದ ಸಾಕ್ಷಿ, ಒಂದು ಕುಟುಂಬದವರು ಹೇಳಿದಂಥ ಸಾಕ್ಷಿ. ಆ ಸಾಕ್ಷಿ ಏನಪ್ಪ ಅಂದರೆ, ತಂದೆ ತಾಯಿ ಮಕ್ಕಳು. ತಾಯಿಗೆ ಕ್ಯಾನ್ಸರ್ ರೋಗ ಬಂದಿದೆ. ಕ್ಯಾನ್ಸರ್ ರೋಗ ಬಂದರೆ ಅಯ್ಯಮ್ಮಗೆ ಗೊತ್ತಿಲ್ಲ ಒಳಗಡೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿಲ್ಲ, ಹೊಟ್ಟೆ ನೋವು ಬಂದಿದೆ ಅಂತೇಳಿ ಆಸ್ಪತ್ರೆಗೆ ಹೋದರೆ, ಡಿಸ್ಟಿಕ್ ಆಸ್ಪತ್ರೆಗೆ ಹೋದರೆ ಎಲ್ಲ ಸ್ಕ್ಯಾನಿಂಗ್ ತೆಗೆದು ಎಕ್ಸ್ರೇ ತೆಗೆದು ಎಲ್ಲ ರಕ್ತ ಪರೀಕ್ಷೆ ಎಲ್ಲ ಪರೀಕ್ಷೆ ಮಾಡಿ ರಿಪೋರ್ಟ್ ಬಂದಾಗ ಡಾಕ್ಟ್ರ್ ಹೇಳ್ತಾನೆ, ನಿಮ್ಮ ತಾಯಿಗೆ ಕ್ಯಾನ್ಸರ್ ಬಂದಿದೆ, ನಿಮ್ಮ ತಾಯಿಗೆ ಕ್ಯಾನ್ಸರ್ ರೋಗ 2nd ಸ್ಟೇಜಲ್ಲಿದೆ, ಈಗಲೇ ಆಪ್ರೇಷನ್ ಮಾಡಿಸಿದರೆ ನಿಮ್ಮ ತಾಯಿ ಬದುಕ್ತಾರೆ. ಒಂದು ವೇಳೆ ನೀವು ಆಪ್ರೇಷನ್ ಮಾಡಿಲ್ಲ, ಇದು 3rd ಸ್ಟೇಜ್ಗೆ ಹೋಯ್ತಂದರೆ 4th ಸ್ಟೇಜ್ಗೆ ಹೋಯ್ತಂದರೆ ಆಪ್ರೇಷನ್ ಮಾಡಿದರೂ ಕೂಡ ನಿಮ್ಮ ತಾಯಿ ಬದುಕಲ್ಲ ಅಂತ ಹೇಳಿದ್ದಾರೆ. ಅವರು ಮೊದಲೇ ಬಡವರು, 3 ಲಕ್ಷ ಅವ್ರಿಗೆ ಹಣ ಜೋಡಿಸ್ಬೇಕಂದ್ರೆ ಭಯಂಕರವಾದಂಥ ಕಷ್ಟ. 3 ಲಕ್ಷ ಹೆಂಗೆ ಜೋಡಿಸೋದು ಇವಾಗ, ಏನು ಮಾಡೋದು ಇವಾಗ? ಇಲ್ಲ ಹಣ ಜೋಡಿಸಿ ತಾಯಿನ ಉಳಿಸ್ಕೋಬೇಕು, ಇಲ್ಲಾಂದರೆ ತಾಯಿನ ಕಳ್ಕೋಬೇಕು. ಅವಾಗ ಅವ್ರು ಹೇಳಿದ್ದು ನನಗೆ, ಸಾರ್ ನಮ್ಮ ಬಂಧುಗಳ ಹತ್ರ ಹೋಗಿ ಎಲ್ಲ ಕೇಳ್ತಾ ಇದ್ದೀವಿ ಸರ್, ಯಾರು ಇಲ್ಲ ಅಂತ ಇದ್ದಾರೆ. ಅಣ್ಣ ಹತ್ರ ಹೋಗಿ ಕೇಳ್ತೀವಿ ಸರ್, ಇಲ್ಲ ಅಂದಿದ್ದಾರೆ. ತಮ್ಮ ಹತ್ರ ಹೋಗಿ ಕೇಳ್ತೀವಿ ಸರ್, ಇಲ್ಲ ಅಂದಿದ್ದಾರೆ. ಚಿಕ್ಕಪ್ಪ ಹತ್ರ ಹೋಗಿ ಕೇಳ್ತಾ ಇದ್ದೀವಿ ಸರ್, ಇಲ್ಲ ಅಂದಿದ್ದಾರೆ. ಮಾಮ ಹತ್ರ ಹೋಗಿ ಕೇಳಿದ್ದೀವಿ ಸರ್, ಇಲ್ಲ ಅಂದಿದ್ದಾರೆ. ನಮ್ಮ ಸಂಬಂಧಿಕರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಹೋಗಿ ನಾಚಿಕೆ ಕೂಡ ಬಿಟ್ಟು ಕೇಳಿದ್ದೀವಿ ಸರ್, ಇಲ್ಲ ಅಂದಿದ್ದಾರೆ. ಇದ್ದು ಕೂಡ ಇಲ್ಲ ಅಂದಿದ್ದಾರೆ. ವಾಪಸ್ ಕೊಡ್ತೀವಿ, ತಿರುಗಿ ಏನೋ ಮಾಡಿ ಕೊಡ್ತೀವಿ ಅಂದರೆ ಕೂಡ ಇಲ್ಲ ಅಂದಿದ್ದಾರೆ. ಕೊನೆಗೆ ಯಾರು ಕೊಡದಿರುವಂಥ ಸಂದರ್ಭದಲ್ಲಿ ಅವರು ಹೋಗುವಂಥ ಆಲಯದಲ್ಲಿ ಒಂದು ಕುಟುಂಬ ನೆನಪು ಬಂದಿದೆ. ಆ ಅಣ್ಣನ ಕೇಳೋಣ, ಆ ಕುಟುಂಬದವ್ರನ್ನ ಕೇಳೋಣ ಅಂಥೇಳಿ ಭಾನುವಾರ ಸಭೆಗೆ ಬಂದಾಗ, ಹಿಂಗೆ ನಮ್ಮ ತಾಯಿ ಕ್ಯಾನ್ಸರ್ ಬಂದಿದೆ, ನೀವು ಸಹಾಯ ಮಾಡಿದರೆ ನಾನು ಮತ್ತೆ ವಾಪಸ್ ಇಂಥ ಸಮಯದಲ್ಲಿ ನಾನು ಹಿಂತಿರುಗಿಸ್ತೇನೆ ಅಂದರೆ, ಆ ವ್ಯಕ್ತಿ ಒಂದೇ ಮಾತಿಗೆ 3 ಲಕ್ಷ ರೂಪಾಯಿ ಹಣನ ಅವತ್ತೇ ಅವ್ರಿಗೆ ಕೊಟ್ಟಿದ್ದಾನೆ. ಚೆನ್ನಾಗಿ ಕೇಳ್ರಿ, ಆತ ಅಣ್ಣ ಅಲ್ಲ, ಆತ ತಮ್ಮ ಅಲ್ಲ, ಆತ ಬಂಧು ಅಲ್ಲ, ಬಳಗಲ್ಲ. ಇವರ ಸಹಾಯಕ್ಕೋಸ್ಕರ ದೇವರು ಒಂದು ಅಣ್ಣನಂತ ದೇವರು ಆ ವ್ಯಕ್ತಿಯನ್ನು ಎಬ್ಬಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಒಂದು ಮಾತು ಹೇಳ, ದೇವರಿಗೆ ಸ್ತೋತ್ರ. ದೇವರ ಮಕ್ಕಳಿಗೆ ದೇವರಿಗೆ ಸ್ತೋತ್ರ. ಯಾರು ಸಹಾಯ ಮಾಡಿಲ್ಲ ಅಂದ್ರು ಅಪರಿಚಿತರ ಮೂಲಕವಾಗಿ ದೇವರು ಸಹಾಯ ಮಾಡಿಸ್ತಾರೆ. ಯಾಕೋಬನಿಗೆ ದೇವರು ಅಲ್ಲಿ ಮಲಗಿದ್ನಲ್ವಾ, ಅಲ್ಲಿ ಒಂದು ಮಾತು ಹೇಳ್ತಾನೆ, ಯಾಕೋಬ ಕೇಳ್ ಯಾಕೋಬ, ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಅರೇ ನಾನು ಅನ್ಕೊಂತೀನಿ, ಅಪ್ಪ ದೇವರೇ ಒಂದು ಕಾಪಾಡ್ತೀನಿ ಅಂತ ಹೇಳ್ತಾನೆ ದೇವರು, ಎರಡನೇದು ಆಶೀರ್ವಾದ. ಇದಕ್ಕಿಂತ ಏನು ಬೇಕಮ್ಮ ನಮಗೆ? ಇದಕ್ಕಿಂತ ಆಶೀರ್ವಾದ ತಕ್ಕೊಂಡು ಏನು ಮಾಡೋಣ ನಾವು? ದೇವರಂತಾನೆ, ನೀನು ಹೋಗುವ ಸ್ಥಳದಲ್ಲೆಲ್ಲ ನಿನ್ನ ಕಾಪಾಡ್ತೀನಿ ಮತ್ತು ನಿನ್ನ ಆಶೀರ್ವಾದ ಮಾಡ್ತೀನಿ. ಒಂದು ಕಾಪಾಡ್ತೀನಿ, ಇನ್ನೊಂದು ಒಂದು ಕಾಪಾಡ್ತೀನಿ, ಇನ್ನೊಂದು ಒಂದು ಕಾಪಾಡ್ತೀನಿ, ಇನ್ನೊಂದು. ದೇವ್ರ ಮಕ್ಕಳಿಗೆ ಇದ್ದಿದ್ದು ಸಾಕ್ರಿ. ಕೆಲವು ವರ್ಷಗಳ ಹಿಂದೆ ನಮ್ಮ ಆರಾಧನೆಗೆ ಒಂದು ಕುಟುಂಬ ಬರ್ತಿತ್ತು. ಗಂಡ ಹೆಂಡತಿ 3 ಜನ ಹೆಣ್ಮಕ್ಳು. ಆ ತಾಯಿ, ಗಂಡ ಪ್ರಾರಂಭದಲ್ಲಿ ದೇವ್ರನ್ನ ನಂಬ್ಕೊಂಡಿದ್ದ, ಬರ್ತಾ ಬರ್ತಾ ದೇವ್ರನ್ನ ಬಿಟ್ಬಿಟ್ಟ.
ದೇವರಿಂದ ಹಿಂದೆ ಹೋದ. ಆದರೆ ಈ ತಾಯಿ 3 ಜನ ಹೆಣ್ಮಕ್ಳು ಮಾತ್ರ ದೇವ್ರನ್ನ ಬಿಡಲಿಲ್ಲ. ಕಂಟಿನ್ಯೂ ಆಗಿ ಸಭೆಗೆ ಬರ್ತಿದ್ರು, ಕಂಟಿನ್ಯೂ ಆಗಿ ನಿಮ್ಮಂಗೆ ವಾಕ್ಯ ಕೇಳ್ತಿದ್ರು, ಕಂಟಿನ್ಯೂ ಆಗಿ ದೇವರಲ್ಲಿ ಚೆನ್ನಾಗಿ ಭಕ್ತಿಯಲ್ಲಿ ಬೆಳೆದರು. ಮಗಳು ಒಂದು ನಿಮಿಷ, ಅವರು ಸಣ್ಣದೊಂದು ಜೆರಾಕ್ಸ್ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಿದ್ರು. ಆ ಜೆರಾಕ್ಸ್ ಅಂಗಡಿಯಿಂದ ಬರುವಂಥ 50, 100, 200, 300 ಇಟ್ಕೊಂಡು ಆ ಕಷ್ಟದಲ್ಲಿ ಮಕ್ಕಳನ್ನ ಓದಿಸಿದಾಳೆ. ಪ್ರತಿ ಭಾನುವಾರ ಬಂದು ಆಲಯದಲ್ಲಿ ಮೊಣಕಾಲು ಹಾಕಿ, ದೇವರೇ ಈಗ ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಪ್ಪ, ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಪ್ಪ, ನಮ್ಗೆ ಒಳ್ಳೇದು ಮಾಡಪ್ಪ, ಈ ಸಂಕಷ್ಟದಿಂದ ನಮ್ಮ ರಕ್ಷಿಸಪ್ಪ ದೇವರೇ. ಈ ಕಷ್ಟಗಳಿಂದ ನಾವು ಹೊರಗೆ ಬರ್ತೀವ ದೇವರೇ, ಈ ಇಕ್ಕಟ್ಟಿಂದ ನಾವು ಹೊರಗೆ ಬರ್ತೀವ. ಪ್ರತಿ ವಾರ ಆಲಯದಲ್ಲಿ ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೊಡ್ಡ ಮಗಳಿಗೆ ಓದು ಮುಗಿತಂತೇಳಿ ಬೆಂಗಳೂರಲ್ಲಿ ಒಂದು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ದಕ್ಕೆ ಏನು ಮಾಡಿದ್ರಂದ್ರೆ ಈ ತಾಯಿ ಈ 2 ಮಕ್ಕಳನ್ನ ಕೆಲಸ ಸಿಕ್ಕ 3 ಕರ್ಕೊಂಡು ಬೆಂಗಳೂರಲ್ಲಿ ಹೋಗಿ ಒಂದು ಸಣ್ಣ ಮನೆ ಬಾಡಿಗೆ ಮಾಡಿಕೊಂಡು ಈ 2 ಮಕ್ಕಳನ್ನ ಅಲ್ಲೇ ಸೇರಿಸಿ ಜೀವನ ಪ್ರಾರಂಭ ಮಾಡಿದ್ದಾರೆ. ನಾನು ಮಾತಾಡ್ತೀನಿ, ಬೆಂಗಳೂರಿಗೆ ಹೋದರೂ ಕೂಡ ಅವರು ದೇವ್ರನ್ನ ಬಿಟ್ಟಿಲ್ಲ. ಬೆಂಗಳೂರಲ್ಲಿ ಮತ್ತೆ ನಮ್ಮ ಸಭೆಗೆ ಬಂದಿದ್ದಾರೆ, ಕಂಟಿನ್ಯೂ ಆಗಿ ತಿಂಗಳ ಆರಾಧನೆಗೆ ಬಂದಿದ್ದಾರೆ. ಈ ತಾಯಿ ಮತ್ತು ಮಕ್ಕಳು ಪ್ರತಿ ವಾರ ಲೈವಲ್ಲಿ, ಪ್ರತಿ ತಿಂಗಳು ನಮ್ಮ ಬೆಂಗಳೂರು ಚರ್ಚಲ್ಲಿ ಬಂದಿದ್ದಾರೆ. ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಅವ್ರ ಪ್ರಾರ್ಥನೆ ಒಂದೇ, ದೇವ ಈ ಕಷ್ಟಗಳಿಂದ ಹೊರಗೆ ಬರ್ತೀವ, ಈ ದೊಡ್ಡ ಪಟ್ಟಣದಲ್ಲಿ ಈ 3 ಹೆಣ್ಮಕ್ಳು ಹೆಂಗೆ ಸಾಕಲಿ, ಈ 3 ಹೆಣ್ಮಕ್ಳನ್ನ ಹೆಂಗೆ ಪೋಷಿಸಲಿ ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದಾಳೆ. ಹೋದ ವಾರ ನಾವು ಬೆಂಗಳೂರಿಗೆ ಹೋಗಿವಿ. ಒಂದು ಆಶ್ಚರ್ಯ ಏನು ಗೊತ್ತಾ, ಅವ್ರ ಮನೆಗೆ ನಾವು ಹೋಗಿ, ನಾನು ಪಾಸ್ಟ್ರಮ್ಮ 3 ಜನ ಮಕ್ಕಳಿಗೆ ಜಾಬ್ ಸಿಕ್ಕಿದೆ, 1 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ. ಅವರು ಒಂದು ಮಾತು ಹೇಳಿದರು, ಸಾರ್ ನಮ್ಮ ದೇವರು ನಾನು ಬಂದಾಗ ಈ ಹೆಣ್ಮಕ್ಳನ್ನ ಇಟ್ಕೊಂಡು ನಾನು ಹೆಂಗಪ್ಪ ಜೀವನ ಮಾಡಬೇಕು ಈ ಬೆಂಗಳೂರು ಅಂದ್ಕೊಂಡಿದ್ದೆ. ಇವತ್ತು ದೇವರು 3 ಮಕ್ಕಳಿಗೆ ಜಾಬ್ ಕೊಟ್ಟಿದ್ದಾನೆ, 1 ಕೋಟಿ ರೂಪಾಯಿಗಿಂತ ಹೆಚ್ಚು ಮನೆ ಕೊಟ್ಟಿದ್ದಾನೆ. ದೇವರು ಈ ಪಟ್ಟಣದಲ್ಲಿ ನಾನು ದೇವರು ನಂಬಿದಾಗಿಂದ ಹಿಡಿದು ಇವತ್ತಿನವರೆಗೂ ದೇವರು ನಮ್ಮನ್ನು ಕಾಪಾಡಿ, ಬರೀ ಕಾಪಾಡಿದ ಮಾತ್ರವಲ್ಲ, ನನ್ನನ್ನು ನಮ್ಮ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ. ನಾವು ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ವಿ, ಓಪನಿಂಗ್ ಮಾಡಿ ಬಂದಿದ್ವಿ ಹೋದ ವಾರ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ನಿಮ್ಮ ಗಂಡ ಕೆಲಸಕ್ಕಂತ ದೂರ ಸ್ಥಳಕ್ಕೆ ಹೋಗಿರ್ಬೋದು, ನಿಮ್ಮ ಮಕ್ಕಳು ಓದಲಿಕ್ಕೆ ಅಂತ ದೂರ ಸ್ಥಳಕ್ಕೆ ಹೋಗಿರ್ಬೋದು, ನಿಮ್ಮ ಕುಟುಂಬಸ್ಥರು ಕಂಪ್ನಿಗಂತ ಹೋಗಿರ್ಬೋದು. ದೂರ ಹೋದಂಥ ಮಕ್ಕಳು ವಿಷಯದಲ್ಲಿ, ದೂರ ಹೋದ ಗಂಡನ ವಿಷಯದಲ್ಲಿ, ಜಾಬ್ ಮಾಡಲಿಕ್ಕೆ ಹೋದಂಥ ನಿಮ್ಮ ಗಂಡನ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಓದಲಿಕ್ಕೆ ಅಂತ ಹೋದ ನಿಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಗಂಡ ಹೆಂಗೆ ಮಾಡ್ಕೊಂಡೋ ಏನೋ, ನಮ್ಮ ಮಕ್ಕಳು ಹೆಂಗೆ ಮಾಡ್ಕೊಂಡ್ರೋ ಏನೋ, ಹೆಂಗೆ ಕಷ್ಟಪಡ್ತಾ ಇದಾರೋ ಏನೋ, ಹೆಂಗೆ ಬಾಳ್ತಾ ಇದ್ದಾರೆ ಏನೋ, ಇಲ್ಲಿ ನೀನು ಬಾಧೆ ಪಡ್ತೀಯ. ಯಾಕೋಬಂತರ ದೇವ್ರನ್ನ ಹತ್ಕೋ, ಯಾಕೋಬಂತರ ದೇವ್ರ ನಿಂಬಾಲಿಸು, ಯಾಕೋಬಂತರ ದೇವ್ರ ಪಾದನ ಗಟ್ಟಿಯಾಗಿ ಹಿಡ್ಕೊಂಬಿಡು, ಗಟ್ಟಿಯಾಗಿ ಹಿಡ್ಕೊಂಬಿಡು. ಆ ಪಟ್ಟಣದಲ್ಲಿ ಅಂತ ನಿನ್ನ ಗಂಡನನ್ನ, ನಿನ್ನ ಮಕ್ಕಳನ್ನ, ನಿನ್ನ ತಮ್ಮನನ್ನ, ನಿನ್ನ ಅಣ್ಣನನ್ನ, ನಿಮ್ಮ ಕುಟುಂಬಸ್ಥರನ್ನ ದೇವರು ಕಾಪಾಡಿ, ದೇವರು ಕಾಪಾಡಿ, ದೇವರು ಕಾಪಾಡಿ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ದೇವರನ್ನ ನನ್ನ ಸೇವೆಗೆ ಕರೆದಿದ್ದಾರೆ. ಹಲ್ಲೆಲೂಯಾ. 24 ವರ್ಷ, 2001, ಇದು 24 ಅಲ್ವಾ? ಎಸ್, 24 ವರ್ಷಗಳು ದೇವರು ನನ್ನನ್ನು ಕಾಪಾಡಿ, ನಮ್ಮ ಕುಟುಂಬನ ಕಾಪಾಡಿ, ನಮ್ಮ ಮಕ್ಕಳನ್ನ ಕಾಪಾಡಿ, ನಮ್ಮ ಸಭೆನ ಕಾಪಾಡಿ, ನಮ್ಮ ಸಭೆ ಮಕ್ಕಳನ್ನ ಕಾಪಾಡಿ, ಬರೀ ಕಾಪಾಡಿದು ಮಾತ್ರ ಅಲ್ಲ, ಆಶೀರ್ವಾದ ಕೂಡ ಮಾಡಿದ್ದಾರೆ. ಪಕ್ಕದೊಂದು ಹೇಳು, ಎಲ್ಲ ಕಷ್ಟಗಳಿಂದ ಹೊರಗೆ ಬಂದೇ ಬರ್ತೀಯ. ಯಾಕೆಂದ್ರೆ ಯಾಕೋಬನ ದೇವರು
ಯೋಸೇಫನ ಈ ದೇವರು, ಎಲಿಯನ ದೇವರು ನಿನ್ನೊಂದಿಗಿದ್ದಾನೆ, ನನ್ನೊಂದಿಗಿದ್ದಾನೆ, ಮಂಜುವೊಂದಿಗಿದ್ದಾನೆ. ಮೊದಲೇ ಲೈನ್ನಿಂದ ಹಿಡಿದು ಕೊನೆ ಲೈನಲ್ಲಿ ಕೂತ್ಕೊಂಡವ್ರು ಎಲ್ಲರ ಜೊತೆ ದೇವರಿದ್ದಾನೆ. ಕಷ್ಟಗಳಿಂದ ಹೊರಗೆ ಬರ್ತೀವ, ಬಂದೇ ಬರ್ತೀವಿ. ದೇವರು ಕಾಪಾಡ್ತಾನೆ ಮತ್ತು ನನ್ನ ಕಾಪಾಡಿದಾನೆ, ಆಶೀರ್ವಾದ ಮಾಡ್ಯಾನಂತ ಹೆಂಗೆ ಹೇಳ್ತೀರ ಹೇಳ್ರಿ? ಇಷ್ಟು ದೊಡ್ಡ ಸಭೆ ಕೊಟ್ಟಿದ್ದಾನೆ, ಕೋಟಿ ದೇವರಿಗೆ ಸ್ತೋತ್ರ, ಕೋಟಿಯಷ್ಟು ಬೆಲೆ ಬಾಳುವ ಸಭೆ ಕೊಟ್ಟಿದ್ದಾನೆ, 5 ಸಭೆ ಕೊಟ್ಟಿದ್ದಾನೆ, 1000 ಜನ ವಿಶ್ವಾಸಿ ಕೊಟ್ಟಿದ್ದಾನೆ. ಅಲ್ಲೇಲೂಯ. ಯಾಕೋಬನ್ ಥರ ದೇವ್ರ ಜೊತೆಗೆ ಜೀವನ ಮಾಡಿರಿ, ಚೆನ್ನಾಗಿ ಪ್ರೇಯರ್ ಮಾಡಿರಿ, ಚೆನ್ನಾಗಿ ವಾಕ್ಯ ಓದ್ರಿ, ಚೆನ್ನಾಗಿ ದೇವ್ರು ನಿಂಬಾಲಿಸ್ರಿ, ಚೆನ್ನಾಗಿ ದೇವ್ರನ್ನ ಪ್ರೀತಿ ಮಾಡ್ರಿ. ನೋಡ್ರಿ, ದೇವ್ರು ಹೇಳ್ತಾನೆ, ದೇವ್ರೇನಂದ, ನೀನು ಎಲ್ಲಿ ಹೋದ್ರೂ ನಾನು ನಿನ್ನ ಜೊತೆಗೆ ಬರ್ತೀನಿ, ನಿನ್ನ ಕಾಪಾಡ್ತೀನಿ, ನಿನ್ನ ಮಕ್ಕಳನ್ನ ಕಾಪಾಡ್ತೀನಿ, ನಿನ್ನ ಗಂಡನನ್ನು ಕಾಪಾಡ್ತೀನಿ, ಆಶೀರ್ವಾದ ಮಾಡ್ತೀನಿ.